ಶಿವನ ಅರ್ಚಕರ ಮನೆಗೂ ಐಟಿ ದಾಳಿಯನ್ನ ಮಾಡಿಸಿದ್ದಾರೆ. ಶಿವ ಬಿಜೆಪಿಯನ್ನ ಧೂಳಿಪಟ ಮಾಡ್ತಾನೆ, ನೋಡ್ತಾ ಇರಿ ಅಂತ ಸಿಎಂ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಅರಗನಹಳ್ಳಿಯ ಶಿವನ ಅರ್ಚಕರ ಮನೆಗೂ ಕೂಡ ದಾಳಿಯನ್ನ ಮಾಡಿಸಿದಾರಲ್ಲ, ಬಿಜೆಪಿಯವರನ್ನ ಸುಮ್ಮನೆ ಬಿಡಲ್ಲ ಶಿವ, ನೋಡ್ತಾ ಇರಿ ಅಂತ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪುನಃ ಎರಡನೇ ಬಾರಿಗೆ 10 ದಿನದಲ್ಲಿ ನಮ್ಮ ಮಂಡ್ಯದ ನೀರಾವರಿ ಸಣ್ಣ ನೀರಾವರಿ ಸಚಿವರು ಪುಟ್ಟರಾಜು ಅವರ ಮನೆಗೆ 10 ದಿನದಲ್ಲಿ 2 ಬಾರಿ ಇವತ್ತು ಅಲ್ಲಿ ಐಟಿ ದಾಳಿ ನಡೆಸ್ತಾರೆ. ಎಲ್ಲದಕ್ಕಿಂತ ನನಗೆ ಆಶ್ಚರ್ಯ ಆಯಿತು, ಯಾವ ದೇವೇಗೌಡರ ಕುಟುಂಬದ ಮನೆಗೆ ಅರವಣೆಯಲ್ಲಿ ಇರ್ತಕ್ಕಂಥ ಈಶ್ವರನ ದೇವಸ್ಥಾನ ಇದೆ. ಆ ಶಿವನನ್ನು ಮುಂದೆ ನಮ್ಮ ತಂದೆ ಗ್ರಾಮ ಪಂಚಾಯತಿಯಿಂದ ಪ್ರಧಾನಮಂತ್ರಿ ಸ್ಥಾನದವರೆಗೆ ಇವತ್ತು ಈ ದೇಶದಲ್ಲಿ ರಾಜಕಾರಣದಲ್ಲಿ 60 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿದ್ದಾರೆ. ಇವತ್ತು ಆ ಐಟಿ ಇಲಾಖೆಯವರು ದೇವೇಗೌಡರು ಜನಿಸಿರ್ತಕ್ಕಂಥ ಅರವಣಹಳ್ಳಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಶಿವನ ಪೂಜೆ ಮಾಡತಕ್ಕಂಥ ಅರ್ಚಕರ ಮನೆಯೂ ಬಿಡದೆ ಆ ಶಿವನ ದೇವಸ್ಥಾನದ ಗರ್ಭಗುಡಿ ಒಳಗೆ ಹೋಗಿ ದೇವೇಗೌಡರ ಕುಟುಂಬದವರಲ್ಲಿ ದುಡ್ಡಿಟ್ಟಿದ್ದಾರೆ ಅಂತ ಹೇಳಿ ಅನ್ನೂ ಇವತ್ತು ಹೋಗಿ ಐಟಿ ದಾಳಿಯನ್ನು ಮಾಡಿದ್ದಾರೆ. ಗರ್ಭಗುಡಿ ಒಳಗೆ ಹೋಗಿ ಆ ಶಿವ ಇವತ್ತು ಬಿಜೆಪಿಯನ್ನು ಧೂಳಿಪಟ ಮಾಡ್ತಾನೆ. ಈ ದೇಶದಲ್ಲಿ ಇರ್ತಕ್ಕಂಥದ್ದನ್ನ ಇವತ್ತು ಅತ್ಯಂತ ಆತ್ಮವಿಶ್ವಾಸವಾಗಿರ್ತಾನೆ. ನಮ್ಮ ತಂದೆಯನ್ನ, ನಮ್ಮ ಕುಟುಂಬವನ್ನ ಇಲ್ಲಿಯವರೆಗೆ ಸದಾಕಾಲ ರಕ್ಷಿಸಿ ಇವತ್ತು ಈ ರಾಜ್ಯದ ರಾಜಕಾರಣದಲ್ಲಿ ನಿಮ್ಮಂತವರ ಪ್ರೀತಿ ವಿಶ್ವಾಸದಿಂದ ಹಳ್ಳಿಯ ಜನತೆಯ ಪರವಾಗಿ ನಮ್ಮ ಒಂದು ಹೋರಾಟ ಏನಿದೆ, ಆ ಶಿವನ ರಕ್ಷಣೆ ನಮ್ಮ ಕುಟುಂಬದ ಮೇಲೆ ಇದೆ. ಅಂತ ಶಿವನ ಗರ್ಭಗುಡಿಗೂ ಐಟಿ ದಾಳಿಯನ್ನ ನಡೆಸಿರ್ತಕ್ಕಂಥ ಬಿಜೆಪಿ ನಾಯಕರ ಏಜೆಂಟ್ಗಳೇನಿದ್ದಾರೆ, ನರೇಂದ್ರ ಮೋದಿ ಬಹಳ ದಿವಸ ಇರೋದಿಲ್ಲ ದೇಶದಲ್ಲಿ, ಇನ್ನೇನು ತಿಳಿದಿರಬಹುದು ಅಷ್ಟೇ. 13 ಪಕ್ಷಗಳನ್ನ ಇವತ್ತು ಕಟ್ಟಿಕೊಂಡು ಹೊರಟಿದ್ದಾರೆ. ಕಾಂಗ್ರೆಸ್ ನಾವು ಇವತ್ತು ಒಟ್ಟಾಗಿ ಸರ್ಕಾರವನ್ನು ರಚನೆ ಮಾಡಿದ್ದೇವೆ. ಕರ್ನಾಟಕದಿಂದ ನರೇಂದ್ರ ಮೋದಿ ಅವರ ಪತನ ಪ್ರಾರಂಭ. ಇದು ಕುಮಾರಸ್ವಾಮಿ ಅವರ ಮಾತು. ಯಾಕಂದ್ರೆ ಪದೇ ಪದೇ ಐಟಿ ರೇಡ್ ಆದಂತಹ ಟೈಮ್ ನಲ್ಲಿ ಬಿಜೆಪಿ ಅವರು ಯಾಕೆ ಹಂಗಾದ್ರೆ ಕಣ್ಣಿಗೆ ಕಾಣಲ್ಲ, ಬಿಜೆಪಿ ನಾಯಕರ ಮೇಲೆ ಯಾಕೆ ಹಂಗಾದ್ರೆ ಐಟಿ ಅಧಿಕಾರಿಗಳು ಹೋಗಿ ರೇಡ್ ಮಾಡ್ತಿಲ್ಲ, ಎಲೆಕ್ಷನ್ ನಲ್ಲಿ ಬೇಕು ಅಂತಲೇ ಜೆಡಿಎಸ್ ಅವ್ರನ್ನ, ಕಾಂಗ್ರೆಸ್ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಮೊದಲಿಂದಲೂ ಕೂಡ ಜೆಡಿಎಸ್ ಅವರು, ಕಾಂಗ್ರೆಸ್ ಅವರು ರಾಜ್ಯದಲ್ಲಿ ಆರೋಪ ಮಾಡಿಕೊಂಡೇ ಬಂದಿದ್ದಾರೆ. ಅದರಲ್ಲೂ ಕೂಡ ತೀರಾ ವೈಯಕ್ತಿಕವಾಗಿ ಈ ರೀತಿ ಎಲ್ಲ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಇವತ್ತು ಕುಮಾರಸ್ವಾಮಿ ಅವರು ಮಾಡಿರೋದು. ಯಾಕಂದ್ರೆ ಹರದನಹಳ್ಳಿಯಲ್ಲಿ ಶಿವನ ದೇವಾಲಯದ ಅರ್ಚಕರ ಮನೆ ಮೇಲೆ, ಅದರಲ್ಲೂ ದೇವಸ್ಥಾನದ ಗರ್ಭಗುಡಿಯಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಬೇಕು ಅಂತ ಅಧಿಕಾರಿಗಳು ಅಲ್ಲಿ ಬಂದಿದ್ದಾರೆ. 2 ಅಧಿಕಾರಿಗಳು ಬಂದಿದ್ರು ಅಂತ ಆಗ್ಲೇ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಅರ್ಚಕರ ಪತ್ನಿ ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ರು, ನೀಲಮ್ಮ ಅವರು. ಸೊ ಈ ರೀತಿ ಎಲ್ಲ ಮಾಡ್ತಾ ಇದಾರಲ್ಲ, ಇದು ಒಂದು ಕೀಳು ಮಟ್ಟದ ರಾಜಕಾರಣ. ಆ ಶಿವ ಸುಮ್ನೆ ಬಿಡೋದಿಲ್ಲ, ಬಿಜೆಪಿ ಅವರನ್ನ ನಾಶ ಮಾಡ್ಬಿಡ್ತಾನೆ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಗರ್ಭಗುಡಿಗೂ ಹೋಗಿ ಪರಿಶೀಲನೆ ಮಾಡಿದಾರಲ್ಲ. ಸೊ ಗೌಡ್ರ ಕುಟುಂಬದ ದುಡ್ಡಿನ ಬಗ್ಗೆ ಈ ರೀತಿ ದಾಳಿ ಆಗಿರೋದು ಗೊತ್ತಿದೆ, ಅದು ವೈಯಕ್ತಿಕವಾಗಿ ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ಬಿಜೆಪಿ ಅವರನ್ನ ಶಿವ ಸುಮ್ನೆ ಬಿಡೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ.